ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 20ನೇ ತಾರೀಕು ಭಾರ್ಗವ ವಾಸರ, ಅಂದರೆ ಶುಕ್ರವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಈ ದಿನ ಇದೆ. ಅಂದರೆ ಶುಕ್ಲ ಪಕ್ಷದ 2ನೇ ದಿನ ಇದು. ಈ ಬಿದಿಗೆ ಈ ದಿನ ರಾತ್ರಿ 3:57 ಇರಲಿದೆ. ನಂತರ ತದಿಗೆ ಅಂದರೆ ತೃತೀಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ. ಇದು ಈ ದಿನ ರಾತ್ರಿ 3:56 ಇರಲಿದೆ. ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಅಪರಾಹ್ನ 3:46 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ರಾತ್ರಿ 10:14 ಇರಲಿದೆ. ನಂತರ ಇಂದ್ರಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಕೂಡ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:59 ಮಧ್ಯಾಹ್ನ 12:30 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:57 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:57 ಬೆಳಿಗ್ಗೆ 9:28 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:32 ಸಂಜೆ 5:03 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:51 ಬೆಳಿಗ್ಗೆ 9:39 ಹಾಗೆ ಮಧ್ಯಾಹ್ನ 12:53 ಮಧ್ಯಾಹ್ನ 1:41 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:04 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 12:11 ರಾತ್ರಿ 1:41 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ, ಪತಿ ಪತ್ನಿಯರಿಗೆ, ಹಾಗೆ ನೀವು ಇಷ್ಟಪಡುವಂತಹ ವ್ಯಕ್ತಿಗಳ ಮಧ್ಯೆ ಒಂದು ಒಳ್ಳೆಯ ಸಂಬಂಧ ಏರ್ಪಡುತ್ತೆ. ಮಾತಿನಿಂದಲೇ ಈ ದಿನ ಕೆಲವೊಂದು ವಿಶೇಷವಾದಂತಹ ಪ್ರೀತಿ ವಿಶ್ವಾಸಗಳನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಹಾಗಾಗಿ ನಿಮ್ಮ ರಿಲೇಶನ್ಶಿಪ್ ಈ ದಿನ ತುಂಬ ಸ್ಟ್ರಾಂಗ್ ಆಗುತ್ತೆ, ಗಟ್ಟಿಯಾಗುತ್ತೆ. ಇನ್ನು ಶುಕ್ರ ಸೌಂದರ್ಯಕ್ಕೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಯಾರಿಗೆ ವಿವಾಹ ಆಗಿಲ್ಲ ಅಥವಾ ಯಾರು ಈ ಶುಭ ವಿವಾಹದ ಪೂರ್ವ ಸಿದ್ಧತೆಯಲ್ಲಿರ್ತೀರಿ ಅಂಥವ್ರಿಗೆ ತುಂಬ ಅನುಕೂಲತೆಗಳು ಈ ದಿನ ಇರುತ್ತೆ. ಇನ್ನು ಮನಸ್ಸಿಗೆ ತುಂಬ ಸಂತೋಷ ಕೊಡುವಂತಹ ಸನ್ನಿವೇಶಗಳು ಕೂಡ ಈ ದಿನ ಇರುತ್ತೆ. ಹಾಗಾಗಿ ಪ್ರಣಯಕ್ಕೆ ಮತ್ತು ಮನರಂಜನೆಗೆ ಈ ದಿನ ತುಂಬ ಅನುಕೂಲತೆಗಳು ಇರುವಂತಹ ದಿನ. ಇನ್ನು ನಮ್ಮ ಮನೆ, ನಮ್ಮ ವಾಹನ, ನಮ್ಮ ಕೆಲಸ, ನಮ್ಮ ಉದ್ಯೋಗ, ನಮ್ಮ ದ್ರವ್ಯ, ನಮ್ಮ ಸಂಪಾದನೆ, ನಮ್ಮ ಉಳಿತಾಯ ಇದಕ್ಕೆಲ್ಲಕ್ಕೂ ಕೂಡ ಶುಕ್ರನೇ ಕಾರಕ. ಹಾಗಾಗಿ ಈ ದಿನ ನೀವು ನಿಷ್ಠೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಉದ್ಯೋಗವನ್ನು, ನಿಮ್ಮ ಸ್ವಂತ ಬಿಸಿನೆಸ್ಸನ್ನು ಆರಂಭ ಮಾಡಿದ್ರೆ ಅಲ್ಲಿಂದ ನಿಮಗೆ ತುಂಬ ಅನುಕೂಲತೆಗಳು ಸಿಕ್ಕತ್ತೆ, ಲಾಭ ಚೆನ್ನಾಗಿದೆ.
ಹಾಗಾಗಿ ಶುಕ್ರನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಈ ದಿನ ನಿಮಗೆ ಹಲವಾರು ಕಾರಣಗಳಿರುತ್ತೆ. ಅತ್ಯುತ್ತಮವಾದಂತಹ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂತಹ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದು ಕೂಡ ತುಂಬಾ ಚೆನ್ನಾಗಿ ನಡೆಯುತ್ತೆ. ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಯಾಕೆಂದ್ರೆ ಗುರುವಿನ ಅನುಗ್ರಹ ನಿಮಗೆ ಚೆನ್ನಾಗಿರುತ್ತೆ. ಜೊತೆಗೆ ಯಾವ ಯಾವ ಕೆಲಸಗಳನ್ನ ಯಾವ ಸಮಯದಲ್ಲಿ ಆರಂಭ ಮಾಡಬೇಕು ಅನ್ನುವಂಥದ್ದನ್ನ ಗಮನದಲ್ಲಿಟ್ಕೊಂಡು ನೀವು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:38 ಬೆಳಿಗ್ಗೆ 11:37 ಇನ್ನು ಸಂಜೆ 5:27 ಸಂಜೆ 6:26 ಹಾಗೆ ರಾತ್ರಿ 12:35 ರಾತ್ರಿ 1:36 ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶನಿ ಹೋರ ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ತುಂಬಾ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಕಬ್ಬಿಣದ ವ್ಯಾಪಾರಿಗಳಿಗೆ, ಕಲ್ಲಿನ ವ್ಯಾಪಾರಿಗಳಿಗೆ ಈ ಶನಿ ಹೋರ ಬಹಳ ಚೆನ್ನಾಗಿದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳ ಲಾಭಾಂಶ ಹೆಚ್ಚಾಗುತ್ತೆ, ವ್ಯಾಪಾರ ಪ್ರಗತಿದಾಯಕವಾಗಿ ಇರುತ್ತೆ. ಇನ್ನು ಈ ಜಡ್ಜ್ಮೆಂಟ್ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ರೆ ಅಲ್ಲೂ ಕೂಡ ನಿಮಗೆ ಸಮಾಧಾನ ಇದೆ. ಅಲ್ಲಿನ ಬೆಳವಣಿಗೆಗಳು ನಿಮಗೆ ಅನುಕೂಲಕರವಾದಂತಹ ಒಂದು ದಾರಿಯಲ್ಲಿ ಮುನ್ನಡೆಸುತ್ತೆ ನಿಮ್ಮನ್ನ. ಹಾಗಾಗಿ ಈ ದಿನ ಶನಿವಾರದಲ್ಲಿ ಸ್ವಲ್ಪ ಕೆಲಸಗಳು ನಿಧಾನ ಆದರೂ ಕೂಡ ಸ್ಥಿರವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನ ಈ ದಿನ ಇರುವಂತಹ ಶನಿವಾರದಲ್ಲಿ ಕೂಡ ಆರಂಭ ಮಾಡಬಹುದು. ಇದು ಈ ದಿನ ಬೆಳಿಗ್ಗೆ 9:40 ಬೆಳಿಗ್ಗೆ 10:38 ಇನ್ನು ಅಪರಾಹ್ನ 4:29 ಸಂಜೆ 5:27 ಹಾಗೆ ರಾತ್ರಿ 11:33 ರಾತ್ರಿ 12:35 ಶನಿವಾರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನ ಯಾರು ಮಾರಾಟ ಮಾಡ್ತೀರಿ, ಯಾರು ಖರೀದಿ ಮಾಡ್ತೀರಿ ಅಂಥವ್ರಿಗೆ ಅನುಕೂಲತೆಗಳು ಇದೆ. ಇನ್ನು ಹೋಟೆಲ್ ಬಿಸ್ನೆಸ್ ಅನ್ನು ನಡೆಸುವಂಥವ್ರಿಗೆ, ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ತುಂಬಾ ಅನುಕೂಲತೆಗಳಿರುವಂತಹ ಸಂದರ್ಭ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನ ಚಂದ್ರಹೋರದಲ್ಲಿ ಮಾಡ್ಬೋದು. ಯಾಕೆಂದ್ರೆ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತೆ, ಕೆಲಸ ಕಾರ್ಯಗಳನ್ನ ಮಾಡುವಂತಹ ಉತ್ಸಾಹ ಜಾಸ್ತಿ ಇರುತ್ತೆ, ಎನರ್ಜಿ ಲೆವೆಲ್ ತುಂಬಾ ಇರುತ್ತೆ ಈ ಚಂದ್ರಹೋರದಲ್ಲಿ. ಹಾಗಾಗಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಶನಿಹೋರದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಶನಿಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:41 ಬೆಳಿಗ್ಗೆ 9:40 ಹಾಗೆ ಅಪರಾಹ್ನ 3:30 ಅಪರಾಹ್ನ 4:29 ಇನ್ನು ರಾತ್ರಿ 10:32 ರಾತ್ರಿ 11:33 ಚಂದ್ರಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ರವಿ ಹೋರ ಏನಿದೆ ಅದು ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು, ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ ಈ ದಿನ ಇರುವಂತಹ ರವಿ ಹೋರ ಸಪೋರ್ಟಿವ್ ಆಗಿಲ್ಲ. ಅದಕ್ಕಾಗಿಯೇ ಯಾವುದೇ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದಾಗ್ಲಿ ಅಥವಾ ನಿಮ್ಮ ಪ್ರಯಾಣವನ್ನ ಪ್ರಾರಂಭ ಮಾಡುವಂಥದ್ದನ್ನಾಗ್ಲಿ ಮಾಡಬೇಡಿ ಈ ರವಿ ಹೋರಾದಲ್ಲಿ. ಇನ್ನು ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು, ಹಿರಿಯರನ್ನ ಭೇಟಿ ಮಾಡಬೇಕು, ಗಣ್ಯರನ್ನ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ರೆ ಅದನ್ನು ಕೂಡ ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಕೆಲವೊಂದು ಸರ್ಕಾರಿ ಇಲಾಖೆಗಳಲ್ಲಿ ನಿಮ್ಮ ಕೆಲಸಗಳು ಬಾಕಿ ಇರುತ್ತೆ, ಅದನ್ನ ಫಾಲೋ ಅಪ್ ಮಾಡುವಂತಹ ವಿಚಾರ, ಅಲ್ಲಿ ಏನಾದರೂ ಒಂದು ಪ್ರಗತಿಯನ್ನು ಕಾಣಬೇಕು ಅನ್ನುವಂತಹ ನಿಮ್ಮ ಒಂದು ಪ್ರಯತ್ನ ಏನಿದೆ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ, ನಿಮಗೆ ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:42 ಬೆಳಿಗ್ಗೆ 6:44 ಇನ್ನು ಮಧ್ಯಾಹ್ನ 12:35 ಮಧ್ಯಾಹ್ನ 1:33 ಇನ್ನು ರಾತ್ರಿ 7:26 ರಾತ್ರಿ 8:29 ಶನಿಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಚಟುವಟಿಕೆಗಳನ್ನ, ನಿಮ್ಮ ಪ್ರಯಾಣವನ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿದಿನ ಒಳ್ಳೆಯ ಮುಹೂರ್ತಗಳು ಇದ್ದೇ ಇರುತ್ತೆ. ಹಾಗೆ ಒಳ್ಳೆಯ ಹೊರ, ಯಾವ ಕೆಲಸಕ್ಕೆ ಯಾವ ಹೊರ ಸೂಕ್ತ ಅನ್ನುವಂಥದ್ದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಪಂಚಾಂಗ ಶ್ರವಣವನ್ನ ಮಾಡಬೇಕು, ಪಂಚಾಂಗ ಪಠಣವನ್ನ ಮಾಡಬೇಕು.
ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗವನ್ನು ನೀವು ಕೇಳಿಸ್ಕೊಂಡ್ರೆ ಸಾಕು. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಈ ಸಮಯದಲ್ಲಿ ಅಂದರೆ ನಾವು ಹೇಳುವಂತಹ ಶುಭ ಸಮಯದಲ್ಲಿ ಆರಂಭ ಮಾಡಿದ್ರೆ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನೀವು ಆ ಕೆಲಸದಿಂದ ಯಾವ ಫಲಿತಾಂಶ ಬರಲಿ ಅಂತ ಹೇಳಿ ನಿರೀಕ್ಷೆ ಮಾಡ್ತಿರೋ ಆ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಏಕೆಂದರೆ ಪಂಚಾಂಗ ನಿಮ್ಮನ್ನು ಮುನ್ನಡೆಸುವಂಥದ್ದು, ಅದು ದಿಕ್ಕು ತಪ್ಪಿಸುವಂಥದ್ದಲ್ಲ. ಹಾಗಾಗಿ ನಿಖರವಾದಂತಹ ಸಮಯದಲ್ಲಿ ನಿಮ್ಮ ಕೆಲಸಗಳು ಆರಂಭ ಆದರೆ ನಿರೀಕ್ಷಿತ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ನಿಮಗೆ ಒಳ್ಳೆಯ ಫಲಿತಾಂಶಗಳು ಕೂಡ ಬರುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಇರುವಂತಹ ದಿನ. ಇಲ್ಲಿ ಬಿದಿಗೆ ಅಂದ ಕೂಡಲೇ ನಿಮಗೆ ಜ್ಞಾಪಕಕ್ಕೆ ಬರಬೇಕಾಗಿರುವಂಥದ್ದು ಚಂದ್ರ ದರ್ಶನ, ಬಿದಿಗೆಯ ಚಂದ್ರ ದರ್ಶನ. ಏಕೆಂದರೆ ಮಾಡಿರುವಂತಹ ಪಾಪಗಳು, ಆ ಪಾಪಗಳಿಂದ ಬಂದಿರುವಂತಹ ಅಪವಾದಗಳು ಎಲ್ಲವೂ ಕೂಡ ನಿವಾರಣೆ ಆಗಬೇಕು ಅಂದರೆ ಈ ದಿನ ಚಂದ್ರ ದರ್ಶನವನ್ನು ಮಾಡಬೇಕು. ಬಹಳ ವಿಶೇಷವಾದಂತಹ ಫಲವನ್ನ ಈ ಚಂದ್ರ ದರ್ಶನ ನಮಗೆ ಕೊಡುತ್ತೆ. ಹಾಗೆ ನಿನ್ನೆ ಚೈತ್ರ ಮಾಸದ ಪಾಡ್ಯ ಆರಂಭ ಆಗಿದೆ, ಪಂಚಾಂಗ ಶ್ರವಣವನ್ನು ಮಾಡಿದ್ದೀರಿ. ಹಾಗೆ ಈ ಸಂವತ್ಸರದ ಫಲಾಫಲಗಳು ಹೇಗಿದೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಂಡಿದ್ದೀರಿ. ಹಾಗಾಗಿ ಈ ಚೈತ್ರ ಮಾಸದಲ್ಲಿ ನೀವು ನಿಮ್ಮ ಮನೆ ದೇವರನ್ನ, ಕುಲದೇವರನ್ನ ಆರಾಧನೆ ಮಾಡುವಂಥದ್ದು, ಜೊತೆಗೆ ಈ ದಿನ ಚಂದ್ರ ದರ್ಶನವನ್ನ ಮಾಡೋದ್ರಿಂದ ಎಲ್ಲ ಪಾಪಗಳು ಕೂಡ ನಷ್ಟ ಆಗಿ ಆಯುಷ್ಯ ವೃದ್ಧಿಯಾಗುತ್ತೆ, ಕೀರ್ತಿ ಸಂಪತ್ತು ಇವುಗಳು ಕೂಡ ವೃದ್ಧಿಯಾಗುತ್ತೆ. ಹಾಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ರವಿ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಈ ಎಲ್ಲ ಗ್ರಹಗಳು ಕೂಡ ನಮ್ಮ ಎಲ್ಲ ಶತ್ರುಗಳನ್ನು ಕೂಡ ನಾಶ ಮಾಡ್ತಾರೆ. ಅದರಲ್ಲೂ ಚೈತ್ರ ಶುಕ್ಲ ಪ್ರತಿಪದ ದಿವಸ ಯಾರು ಭಕ್ತಿಯಿಂದ ನಿಮ್ಮ ಮನೆ ದೇವರನ್ನ ಪೂಜೆ ಮಾಡಿ ಈ ಸಂವತ್ಸರವನ್ನು ಸ್ವಾಗತಿಸುತ್ತಿದ್ದಾರೋ ಅಂಥವ್ರಿಗೆ ಸಂವತ್ಸರ ಫಲಗಳು ಬಹಳ ವಿಶೇಷ ರೀತಿಯಲ್ಲಿ ಲಭ್ಯವಾಗುತ್ತೆ. ಅವರ ದುಃಖ ದಾರಿದ್ರ್ಯಗಳು ನಿವಾರಣೆಯಾಗುತ್ತೆ, ಆನಂದ ಪ್ರಾಪ್ತಿಯಾಗುತ್ತೆ, ದವಸ ಧಾನ್ಯಗಳಿಂದ ಸುಭಿಕ್ಷತೆ ಕೂಡಿರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ಸಂವತ್ಸರದಲ್ಲಿ ಸೂರ್ಯ ಆರೋಗ್ಯವನ್ನ ಕೊಡ್ತಾನೆ, ಚಂದ್ರ ಕೀರ್ತಿಯನ್ನು ತರ್ತಾನೆ, ಕುಜ ಯಾವುದೇ ಸ್ಪರ್ಧೆಗಳಲ್ಲಿ ಜಯಗಳಿಸುವಂಥದ್ದು, ಹಾಗೆ ಐಶ್ವರ್ಯವನ್ನು ತರ್ತಾನೆ, ಜೊತೆಗೆ ಬುಧ ಬುದ್ಧಿಯನ್ನ ಮತ್ತೆ ವಾಕ್ಚಾತುರ್ಯವನ್ನು ತರ್ತಾನೆ. ಇನ್ನು ಗುರು ಗೌರವವನ್ನು ತಂದ್ರೆ, ಶುಕ್ರ ಸಂಪತ್ತು ಸಮೃದ್ಧಿಯನ್ನು ತರ್ತಾನೆ, ಹಾಗೆ ಶನಿ ಆನಂದವನ್ನು ತರ್ತಾನೆ, ಸ್ಥಿರವಾದ ಫಲಿತಾಂಶಗಳನ್ನು ತರ್ತಾನೆ. ಇನ್ನು ರಾಹು ನಮಗೆ ಬಾಹುಬಲವನ್ನು ತಂದ್ರೆ, ಕೇತು ಕುಲೋನ್ನತಿಯನ್ನು ಮಾಡ್ತಾನೆ. ಅಂದರೆ ವಂಶ ಉದ್ಧಾರ ಆಗುವಂಥ ಕೆಲಸ ಕೇತುವಿನಿಂದ ಆಗುತ್ತೆ. ಹಾಗಾಗಿ ಈ ನವಗ್ರಹಗಳು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಅನುಗ್ರಹವನ್ನ ಉಂಟು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈ ದಿನ ಚಂದ್ರ ದರ್ಶನವನ್ನು ಮಾಡ್ಕೊಳ್ಳಿ, ವಿಶೇಷವಾದಂತಹ ಫಲ ಸಿಕ್ಕತ್ತೆ. ಇನ್ನು ಈ ದಿನ ಅಮೃತ ಸಿದ್ಧಿಯೋಗ ಇರುವಂತಹ ಸಂದರ್ಭ ಕೂಡ ಇದೆ. ಏಕೆಂದರೆ ರೇವತಿ ನಕ್ಷತ್ರ ಇರುತ್ತೆ, ಶುಕ್ರವಾರದ ದಿನ ಈ ಎರಡೂ ಸಂಯೋಗ ಆಗ್ಬಿಟ್ರೆ ರೇವತಿ ನಕ್ಷತ್ರ ಮತ್ತೆ ಶುಕ್ರವಾರ, ಆ ಒಂದು ಸಂದರ್ಭ ಅಮೃತ ಸಿದ್ಧಿಯೋಗ ಉಂಟಾಗುವಂತಹ ಸಂದರ್ಭ ಇದು. ಹಾಗಾಗಿ ಈ ದಿನ ಬೆಳಿಗ್ಗೆ 6:34 ಈ ದಿನ ರಾತ್ರಿ 2:27 ಕೂಡ ಅಮೃತ ಸಿದ್ಧಿಯೋಗ ಇರುವಂತಹ ಸಮಯ. ಇದನ್ನು ನೀವು ಸದುಪಯೋಗ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಹೊಸ ಕಾರ್ಯ ಚಟುವಟಿಕೆಗಳನ್ನು ಆರಂಭ ಮಾಡಿ, ಹಾಗೆ ಯಾವುದೇ ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ಸಂಕಲ್ಪ ಮಾಡಿಕೊಳ್ಳುವಂಥದ್ದನ್ನು ಕೂಡ ಈ ಅಮೃತ ಸಿದ್ಧಿಯೋಗದ ಸಂದರ್ಭದಲ್ಲಿ ಮಾಡಿ. ಇನ್ನು ನಿಮ್ಮ ಪ್ರಯಾಣ ಆಗಲಿ ಅಥವಾ ಯಾವುದೇ ರೀತಿಯ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದನ್ನಾಗಲಿ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಮಾಡಿದ್ರೆ ನಿಮಗೆ ಆ ಕೆಲಸ ಸಿದ್ಧಿಸುತ್ತೆ. ಅದು ಅಮೃತ ಸಿದ್ಧಿಯೋಗ ಆಗಿರೋದ್ರಿಂದ ನಿಮಗೆ ಅಮೃತತ್ವ ಉಂಟಾಗುತ್ತೆ. ಅಂದರೆ ಆ ಕೆಲಸದಿಂದ ಬರುವಂಥ ಒಂದು ಫಲ ಏನಿದೆ ಅದು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ, ಅನುಕೂಲವನ್ನು ತರುತ್ತೆ. ಹಾಗಾಗಿ ಈ ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ ಇದು ಅತ್ಯುತ್ತಮವಾದಂತಹ ಯೋಗಗಳು, ಬಲವಾದಂತಹ ಯೋಗಗಳು. ಇದರಲ್ಲಿ ನೀವು ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ಶ್ರೀ ಪರಾಭವ ನಾಮ ಸಂವತ್ಸರದ ವಾರ್ಷಿಕ ರಾಶಿ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ. ಈ ದಿನದ ದಿನ ಭವಿಷ್ಯ ಇರಲ್ಲ, ಬದಲಿಗೆ ಈ ಸಂವತ್ಸರದಲ್ಲಿ ಇರುವಂತಹ ಫಲಾಫಲಗಳು ಹೇಗಿರುತ್ತೆ ಎಲ್ಲ ರಾಶಿಯವರಿಗೆ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ. ಇಲ್ಲಿ ನಾವು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಗುರು ಮತ್ತು ಶನಿ ಇವರಿಬ್ಬರ ಚಲನೆಯನ್ನು ಆಧರಿಸಿ ವಾರ್ಷಿಕ ಫಲವನ್ನು ಹೇಳಬೇಕಾಗತ್ತೆ. ಇಲ್ಲಿ ಗುರು ಗೋಚಾರದ ವಿಚಾರವನ್ನು ತಿಳ್ಕೊಳ್ಳೋದಾದರೆ
ಈಗಾಗಲೇ ತಮಗೆ ತಿಳಿಸಿರೋ ಹಾಗೆ ವರ್ಷದ ಆರಂಭದಿಂದ ಮೇ 31ನೇ ತಾರೀಕಿನವರೆಗೆ ಮಿಥುನ ರಾಶಿಯಲ್ಲೂ ಮತ್ತೆ ಜೂನ್ 1ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕಿನವರೆಗೆ ಕರ್ಕಾಟಕ ರಾಶಿಯಲ್ಲೂ, ಹಾಗೆ ಅಕ್ಟೋಬರ್ 31ರಿಂದ ಜನವರಿ 24, 2027ನೇ ಇಸ್ವಿ ಅಲ್ಲಿಯವರೆಗೆ ಸಿಂಹ ರಾಶಿಯಲ್ಲೂ, ಮತ್ತೆ ಈ ಜನವರಿ 24ರಿಂದ ಏಪ್ರಿಲ್ 7ನೇ ತಾರೀಕಿನವರೆಗೂ ಕೂಡ ಗುರು ವಕ್ರಿಯಾಗಿ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ. ಹಾಗಾಗಿ ಈ ಗುರು ಮಿಥುನ ರಾಶಿಯಲ್ಲಿ, ಕರ್ಕಾಟಕ ರಾಶಿಯಲ್ಲಿ, ಸಿಂಹ ರಾಶಿಯಲ್ಲಿ ರುಜುತ್ವದ ಒಂದು ಚಲನೆ ಇದ್ರೆ, ಅಂದ್ರೆ ನೇರ ಚಲನೆ ಇದ್ರೆ, ಮತ್ತೆ ಕರ್ಕಾಟಕ ರಾಶಿಗೆ ಜನವರಿ 1ರಿಂದ ಏಪ್ರಿಲ್ 7ನೇ ತಾರೀಕಿನವರೆಗೆ ಅಂದ್ರೆ ಸಂವತ್ಸರದ ಕೊನೆಯವರೆಗೂ ಕೂಡ ವಕ್ರಿಯಾಗಿಯೇ ಕರ್ಕಾಟಕ ರಾಶಿಯಲ್ಲಿರುವಂತಹ ಸಂದರ್ಭ. ಇನ್ನು ಶನಿಯನ್ನು ತೆಗೆದುಕೊಂಡ್ರೆ, ಈಗಾಗಲೇ ಶನಿ ಮೀನರಾಶಿಯ ಉತ್ತರಾಭಾದ್ರ ನಕ್ಷತ್ರ 3ನೇ ಪಾದದಲ್ಲಿ ಇರುವಂಥವನು. ಇನ್ನು ಏಪ್ರಿಲ್ 17ನೇ ತಾರೀಕು ಉತ್ತರಾಭಾದ್ರ ನಕ್ಷತ್ರದ 4ನೇ ಪಾದವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಶನಿ. ಇನ್ನು ಮೇ 7ನೇ ತಾರೀಕು ರೇವತಿ ನಕ್ಷತ್ರ 1ನೇ ಪಾದವನ್ನು ಪ್ರವೇಶ ಮಾಡಿದ್ರೆ, ಜುಲೈ 1ನೇ ತಾರೀಕು ರೇವತಿ ನಕ್ಷತ್ರ 2ನೇ ಪಾದವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ಜುಲೈ 26ನೇ ತಾರೀಕು ಶನಿ ವಕ್ರಚಲನೆಯನ್ನ ಆರಂಭ ಮಾಡ್ತಾನೆ. ಇನ್ನು ಆಗಸ್ಟ್ 1ನೇ ತಾರೀಕು ರೇವತಿ ನಕ್ಷತ್ರ 1ನೇ ಪಾದಕ್ಕೆ ವಕ್ರ ಶನಿ ಪ್ರವೇಶ ಆಗುವಂಥದ್ದು. ಅಂದ್ರೆ 2ನೇ ಪಾದದಿಂದ ಹಿಂದೆ 1ನೇ ಪಾದಕ್ಕೆ ಶನಿ ಪ್ರಯಾಣವನ್ನು ಮಾಡ್ತಾನೆ. ಇನ್ನು ಅಕ್ಟೋಬರ್ 9ನೇ ತಾರೀಕು ವಕ್ರ ಶನಿ ಉತ್ತರಾಭಾದ್ರ ನಕ್ಷತ್ರ 4ನೇ ಪಾದಕ್ಕೆ ವಾಪಸ್ಸು ಬರುವಂಥದ್ದು ಇದೆ. ಇನ್ನು ಡಿಸೆಂಬರ್ 9ನೇ ತಾರೀಕು ಶನಿ ವಕ್ರತ್ಯಾಗವನ್ನು ಮಾಡ್ತಾನೆ. ನಂತರದಲ್ಲಿ ಉತ್ತರಾಭಾದ್ರ ನಕ್ಷತ್ರದ 4ನೇ ಪಾದದಲ್ಲೇ ನೇರ ಚಲನೆಯನ್ನು ಪಡ್ಕೊಳ್ತಾನೆ ಶನಿ. ಹಾಗೆ 2027ರ ಫೆಬ್ರವರಿ 7ನೇ ತಾರೀಕು ರೇವತಿ ನಕ್ಷತ್ರ 1ನೇ ಪಾದಕ್ಕೆ ರುಜುತ್ವದ ಶನಿಯ ಪ್ರವೇಶ ಆಗುತ್ತೆ. ಇನ್ನು ಮಾರ್ಚ್ 10ನೇ ತಾರೀಕು ರೇವತಿ ನಕ್ಷತ್ರ 2ನೇ ಪಾದವನ್ನ ತಲುಪುವಂಥದ್ದು. ಹಾಗೆ ಏಪ್ರಿಲ್ 6ನೇ ತಾರೀಕು ರೇವತಿ ನಕ್ಷತ್ರ 3ನೇ ಪಾದವನ್ನ ತಲುಪುವಂಥದ್ದು. ಅಲ್ಲಿಗೆ 2027 ಮುಕ್ತಾಯ ಆಗುತ್ತೆ ಈ ಸಂವತ್ಸರ. ಅಲ್ಲಿಯವರೆಗೂ ಕೂಡ ಅಂದ್ರೆ ಇಡೀ ಸಂವತ್ಸರ ಪೂರ್ತಿ ಮೀನ ರಾಶಿಯಲ್ಲೇ ಇರುವಂಥವನು ಶನಿ. ಹಾಗಾಗಿ ಗುರು ಮತ್ತೆ ಶನಿ ಇವರಿಬ್ಬರ ಒಂದು ಗೋಚಾರವನ್ನ ನಾವು ಮುಖ್ಯವಾಗಿ ಗಮನಿಸ್ತಾ ಈ ವಾರ್ಷಿಕ ಫಲವನ್ನ ನೋಡೋಣ. ಇಲ್ಲಿ ವಿಶೇಷವಾಗಿ ಮೇಷರಾಶಿಯವರಿಗೆ ಗುರು ಮಿಥುನ ಮತ್ತೆ ಕರ್ಕಾಟಕ ರಾಶಿಗಳಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಅಶುಭ. ಯಾಕೆಂದ್ರೆ ಮಿಥುನ 3ನೆಯ ಸ್ಥಾನ ಮತ್ತೆ ಕರ್ಕಾಟಕ 4ನೆಯ ಸ್ಥಾನ. ಈ ಗುರು 3 ಮತ್ತೆ 4ರಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಒಳ್ಳೆಯ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿನೇ ಇದು ಅಶುಭ ಫಲವನ್ನು ಕೊಡುವಂತಹ ಸಂದರ್ಭ. ಮನಸ್ಸಿಗೆ ನಾನಾ ರೀತಿಯ ಚಿಂತೆಗಳು ಉಂಟಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ತುಂಬ ಅಡಚಣೆ ಇರುತ್ತೆ. ಅದರಲ್ಲೂ ಸರ್ಕಾರಿ ಉದ್ಯೋಗದಲ್ಲಿ ಸ್ವಲ್ಪ ತಾಪತ್ರಯಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಬಂಧು ಮಿತ್ರರಲ್ಲಿ ಮನಸ್ತಾಪಗಳು ಉಂಟಾಗುವಂಥದ್ದು. ಅಂದ್ರೆ ಇಲ್ಲಿ ಮಿಥುನ ರಾಶಿಯಲ್ಲಿ ಮೇ 31ನೇ ತಾರೀಕಿನವರೆಗೆ, ಇನ್ನು ಕರ್ಕಾಟಕ ರಾಶಿಯಲ್ಲಿ ಅಕ್ಟೋಬರ್ 31ನೇ ತಾರೀಕಿನವರೆಗೂ ಕೂಡ ಇಲ್ಲಿ ಗುರುವಿನಿಂದ ಅಷ್ಟೊಂದು ಒಳ್ಳೆಯ ಫಲಗಳು ಸಿಕ್ಕಲ್ಲ. ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸಾಧಾರಣವಾದಂತಹ ಪ್ರಗತಿ ಇರುತ್ತೆ, ಲಾಭ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಈಗಾಗಲೇ ಹೇಳಿದಾಗೆ ಮೇಲಧಿಕಾರಿಗಳಿಂದ ತೊಂದರೆ ಆಗುತ್ತೆ. ಮತ್ತೆ ವೃಥಾ ತಿರುಗಾಟ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕುಟುಂಬವನ್ನು ಬಿಟ್ಟು ಒಂಟಿಯಾಗಿ ಬೇರೆಡೆ ವಾಸ ಮಾಡುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಹಾಗಾಗಿ ಈ ಗುರು ಕರ್ಕಾಟಕ ಮತ್ತೆ ಮಿಥುನ ಈ ಎರಡೂ ರಾಶಿಯಲ್ಲಿದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಗುರು ಸಿಂಹ ರಾಶಿಗೆ ಬರ್ತಾನಲ್ಲ, ಯಾವಾಗ ಅಕ್ಟೋಬರ್ 31ನೇ ತಾರೀಕಿನಿಂದ ಜನವರಿ 24ನೇ ತಾರೀಕಿನವರೆಗೆ ಬಹಳ ಶುಭದಾಯಕ ಗುರು. ಯಾಕೆಂದ್ರೆ ಸಿಂಹ ರಾಶಿ 5ನೇ ಮನೆ. ಹಾಗಾಗಿ ಗುರು 2, 5, 7, 9 ಮತ್ತೆ 11ನೇ ಮನೆಯಲ್ಲಿದ್ರೆ ಮಾತ್ರ ಶುಭ ಫಲಗಳು ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಮೇಷರಾಶಿಯವರಿಗೆ ಗುರು ಸಿಂಹ ರಾಶಿಯಲ್ಲಿದ್ದಾಗ ಒಳ್ಳೆಯ ಪರಿಸ್ಥಿತಿ ಇರುತ್ತೆ, ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ಬಂಧು ಮಿತ್ರರ ಸಹಕಾರ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಇನ್ನು ಸಜ್ಜನರ ಸಹವಾಸದಿಂದಲೇ ನಿಮಗೆ ಸತ್ಕರ್ಮಗಳು ಆಗುವಂಥದ್ದು, ಸತ್ಕಾರ್ಯಗಳು ನಡೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಕುಟುಂಬ ಸೌಖ್ಯ ಇದೆ, ಕುಟುಂಬದವರ ಜೊತೆ ನೀವು ಹೆಚ್ಚು ಸಮಯವನ್ನು ಕಳಿತೀರಿ. ಹಾಗೆ ಕುಟುಂಬಕ್ಕಾಗಿ ಸ್ಥಿರಾಸ್ತಿ ಆಗಲಿ ಅಥವಾ ಮನೆ ಕಟ್ಟುವಂಥದ್ದಾಗಲಿ, ವಾಹನ ಖರೀದಿ ಆಗಲಿ ಇತ್ಯಾದಿ ಬಹಳ ಪ್ರಮುಖವಾದಂತಹ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಆಗುತ್ತೆ. ಧನಾಗಮ ಆಗುತ್ತೆ, ಮನಸ್ಸಿಗೆ ಸಂತೋಷ ಉಂಟಾಗುತ್ತೆ, ಬಹಳ ಶುಭ ಫಲಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಶನಿ ಮೀನ ರಾಶಿಯಲ್ಲಿ ಸಂಚಾರ ಮಾಡುವಾಗ ನಿಮಗೆ 12ನೇ ಮನೆಗೆ ಬರ್ತಾನೆ. ಇಲ್ಲಿ ನಿಮಗೆ ಸ್ವಲ್ಪ ತೊಂದರೆಗಳು ತಾಪತ್ರಯಗಳು ಆಗುವಂಥದ್ದು ಕೂಡ ಇದೆ. ಏಕೆಂದರೆ ಇಲ್ಲಿ ವೃಥ
ತಿರುಗಾಟ ಅಲೆದಾಟ ಇರುತ್ತೆ. ದುಷ್ಟ ಜನರ ಸಹವಾಸ ನಿಮಗೆ ಉಂಟಾಗುವಂಥದ್ದು, ಅದರಲ್ಲೂ ಸಾಡೆ ಸಾತಿ ಶನಿ ನಡೀತಾ ಇರುವಂಥ ಸಂದರ್ಭ, ಅದು ನಿಮಗೆ ಈಗ ಏರಿಕೆಯ ಹಂತದಲ್ಲಿ ಇರುತ್ತೆ. ಮೀನ ರಾಶಿಯಲ್ಲಿ ಶನಿ ಇರುವವರೆಗೂ ಕೂಡ ನಿಮಗೆ ಶನಿಯಿಂದ ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗ್ಬಿಡುತ್ತೆ. ಇನ್ನು ಬಂಧುಗಳು ನಿಮಗೆ ವಿರೋಧಿಗಳಾಗ್ತಾರೆ. ನೀವು ಯಾರಿಂದ ಸಹಾಯವನ್ನು ನಿರೀಕ್ಷೆ ಮಾಡ್ತೀರೋ ಅಂಥವರೇ ನಿಮಗೆ ಶತ್ರುಗಳಾಗಿ ಎದುರು ನಿಲ್ಲುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಸಂಬಂಧಗಳನ್ನು ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಉಪಯೋಗಿಸಿಕೊಳ್ಳುವಂಥದ್ದು ಉತ್ತಮ. ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ದೊಡ್ಡ ಬಂಡವಾಳ ಹಾಕಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಇನ್ನು ವಿಶೇಷವಾಗಿ ಕೋರ್ಟು ಕಚೇರಿ ಇತ್ಯಾದಿಗಳಲ್ಲಿ ಕೆಲವೊಂದು ಸನ್ನಿವೇಶಗಳು ನಿಮ್ಮ ಕೈ ಮೀರಿ ಘಟಿಸುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗೆ ನೀವು ಈ ಸಂವತ್ಸರದಲ್ಲಿ ನವಗ್ರಹ ಶಾಂತಿಯನ್ನ ಮಾಡಿಸಿ, ನವಗ್ರಹ ಹೋಮವನ್ನು ಮಾಡಿಸಿ, ನವಧಾನ್ಯಗಳನ್ನು ದಾನವಾಗಿ ಕೊಡಿ. ಜೊತೆಗೆ ಪ್ರತಿ ಭಾನುವಾರ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ. ವೃಷಭ ರಾಶಿಯವರಿಗೆ ಶ್ರೀ ಪರಾಭವ ನಾಮ ಸಂವತ್ಸರ ಪ್ರಾರಂಭದಲ್ಲಿ ಒಳ್ಳೆಯ ಫಲವನ್ನು ತರ್ತಾ ಇದೆ. ಏಕೆಂದರೆ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಂಥ ಸಂದರ್ಭ ನಿಮಗೆ 2ನೇ ಮನೆಯಲ್ಲಿ ಇರ್ತಾನೆ. ಇದು ಕುಟುಂಬ ಸ್ಥಾನ. ಹಾಗಾಗಿ ಧನಸ್ಥಾನದಲ್ಲೂ ಕೂಡ ಈ ಗುರು ಇರೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಹಾಗೆ ಗುರು ಶುಭದಾಯಕನಾಗಿರೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ನಡೆಯುತ್ತೆ. ಇನ್ನು ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇರುತ್ತೆ. ಒಂದು ವ್ಯಾಪಾರದ ಜೊತೆಗೆ ಮತ್ತೊಂದು ವ್ಯಾಪಾರವನ್ನು ಜೋಡಿಸಿಕೊಳ್ಳುವಂಥದ್ದು ಕೂಡ ಇದೆ. ವ್ಯಾಪಾರದ ವಿಸ್ತರಣೆ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ಮಿತ್ರರಿಂದ ಬಹಳ ವಿಶೇಷವಾದಂಥ ಸಹಾಯ ಸಹಕಾರಗಳು ಕೂಡ ನಿಮಗೆ ಸಿಕ್ಕತ್ತೆ. ಬಂಧುಗಳು ಕೂಡ ನಿಮ್ಮ ಬಗ್ಗೆ ಅತೀವವಾದ ಪ್ರೀತಿಯನ್ನು ವ್ಯಕ್ತಪಡಿಸುವಂಥದ್ದು ಇದೆ. ಹಾಗಾಗಿ ಯಾವುದೇ ಒಂದು ಕಾರ್ಯವನ್ನು ನೀವು ಆರಂಭ ಮಾಡಿದ್ರೂ ಅದಕ್ಕೆ ತುಂಬ ಬೆಂಬಲ ಸಿಕ್ಕತ್ತೆ ನಿಮಗೆ. ಇನ್ನು ಈ ಒಂದು ಸಂದರ್ಭದಲ್ಲೇ ಅಂದರೆ ಗುರು ಮಿಥುನ ರಾಶಿಯಲ್ಲಿ ಇರುವವರೆಗೂ ಕೂಡ ನಿಮಗೆ ಅತ್ಯುತ್ತಮವಾದಂಥ ಪ್ರಯತ್ನಗಳು, ಅತ್ಯುತ್ತಮವಾದಂಥ ಫಲಗಳನ್ನೇ ತಂದುಕೊಡುತ್ತೆ. ಹಾಗಾಗಿ ಇಲ್ಲಿಯವರೆಗೆ ನೀವು ಜೀವನದಲ್ಲಿ ಏನನ್ನ ಸಾಧನೆ ಮಾಡಬೇಕು ಅಂತಿದ್ದೀರೋ ಅದೆಲ್ಲವೂ ಕೂಡ ನಿಮಗೆ ಸಾಧ್ಯ ಆಗುತ್ತೆ. ಆದರೆ ಆ ಪ್ರತಿ ವಿಚಾರಗಳನ್ನು ಕೂಡ, ಆ ಕೆಲಸ ಕಾರ್ಯಗಳನ್ನು ಕೂಡ ನೀವು ಮೇ 31ನೇ ತಾರೀಕಿನ ಒಳಗೆ ಮುಗಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಏಕೆಂದರೆ ಈ ಜೂನ್ 1ರಿಂದ ಗುರು ಕರ್ಕಾಟಕ ರಾಶಿಗೆ, ತದನಂತರದಲ್ಲಿ ಸಿಂಹ ರಾಶಿಗೆ ಪ್ರವೇಶ ಮಾಡುವಂಥ ಸಂದರ್ಭ ಇದೆ. ಹಾಗಾಗಿನೇ ಈ ಗುರು ಕಟಕ ಮತ್ತು ಸಿಂಹ ರಾಶಿಗಳಲ್ಲಿ ಸಂಚಾರ ಮಾಡುವಾಗ ನಿಮಗೆ 3 ಮತ್ತು 4ನೇ ಮನೆಗೆ ಗುರು ಬರುವಂಥ ಸಂದರ್ಭ. ಹಾಗಾಗಿನೇ ಇಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ನೀವು ಯಾವ ಪ್ರಯತ್ನವನ್ನು ಮಾಡ್ತೀರೋ ಆ ಪ್ರಯತ್ನಕ್ಕೆ ತಕ್ಕಂತೆ ಫಲಗಳು ಸಿಕ್ಕಲ್ಲ, ಮಿಶ್ರ ಫಲಗಳು ಸಿಕ್ಕುವಂಥದ್ದು ಇದೆ. ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗುವಂಥದ್ದು ಇರುತ್ತೆ. ಮನಸ್ಸಿಗೆ ಚಿಂತೆ, ಇದರಿಂದ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಅಷ್ಟೊಂದು ಉತ್ಸಾಹ ಇರಲ್ಲ, ಚೈತನ್ಯ ಇರಲ್ಲ. ಇನ್ನು ವೃತ ತಿರುಗಾಟ ಇರುವಂಥ ಸಂದರ್ಭ ಇದು. ಇನ್ನು ವಿರೋಧಿಗಳಿಂದ ನಿಮಗೆ ತೊಂದರೆ ಆದಾಗ ಜೀವನದಲ್ಲೇ ಜಿಗುಪ್ಸೆ ಉಂಟಾಗುವಂಥದ್ದು, ನಿಮ್ಮ ಸೋಲನ್ನು ನೀವೇ ಒಪ್ಪಿಕೊಳ್ಳಬೇಕು. ನಿಮ್ಮ ಕಣ್ಣೆದುರಿಗೆ ನಿಮಗೆ ಸೋಲಾಗುವಂಥ ಸಂದರ್ಭ, ಇದು ಸಹಿಸಲಾರದಂತಹ ಒಂದು ಮನಸ್ಥಿತಿ. ಆದರೂ ಕೂಡ ಈ ಅಹಿತಕರ ವಾತಾವರಣ ಈ ಸಂದರ್ಭದಲ್ಲಿ ನಿಮಗೆ ಕಂಡು ಬರ್ತಾ ಇರುತ್ತೆ. ಇನ್ನು ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭ ನಿಮಗೆ ಶುಭಕರವಾದಂತಹ ಒಂದು ಕ್ಷೇತ್ರ. ಯಾಕೆ ಅಂತ ಹೇಳಿದ್ರೆ ಲಾಭಸ್ಥಾನದಲ್ಲಿ ಶನಿ ಇರ್ತಾನೆ. ಇದರಿಂದ ಅಭಿವೃದ್ಧಿ ಕಾರ್ಯಗಳು ಆಗುವಂಥದ್ದು ಇದೆ. ನೀವು ಎಲ್ಲಿ ನಿಷ್ಠೆ ಪ್ರಾಮಾಣಿಕತೆಯನ್ನು ತೋರಿಸ್ತೀರೋ ಆ ಕೆಲಸಗಳು ಬಹಳ ಶ್ರೇಷ್ಠತಮವಾದಂತಹ ಪ್ರಗತಿಯನ್ನು, ಹಾಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಸ್ಥಿರವಾದ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಸ್ಥಿರಾಸ್ತಿಯ ಸಂಪಾದನೆ ಮಾಡುವಂಥದ್ದು, ಪಿತ್ರಾರ್ಜಿತವಾಗಿ ಬರಬೇಕಾದಂಥ ಆಸ್ತಿಪಾಸ್ತಿಗಳು ಬರುವಂಥದ್ದು ಬಹಳ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಿಮಗೆ ದಕ್ಕತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಅಲ್ಲಿ ಗುರು ಏನನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಶನಿಯಿಂದ ಪಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಇದೆ. ಇನ್ನು ಅಧಿಕ ಮಟ್ಟದ ಧನಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಇನ್ನು ರೈತಾಪಿ ವರ್ಗದವರಿಗೆ ಉತ್ಕೃಷ್ಟವಾದಂಥ ಒಂದು ಬೆಳೆ ಈ ಸಂದರ್ಭದಲ್ಲಿ ಬರುತ್ತೆ. ಹಾಗಾಗಿ ವರ್ಷ ಪೂರ್ತಿ ಶನಿಯಿಂದ ನೀವು ಉತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ವರ್ಷ ಪೂರ್ತಿ ನೀವು ಉತ್ತಮ ಫಲವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿ ಶುಕ್ರವಾರ ನೀವು ಮಹಾಲಕ್ಷ್ಮಿಗೆ ಹಸಿ ಹಾಲನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಿ. ಅದರಲ್ಲೂ ಹಸುವಿನ ಹಾಲು ಸಿಕ್ಕಿದ್ರೆ ತುಂಬ ಉತ್ಕೃಷ್ಟ, ತುಂಬ ಶ್ರೇಷ್ಠ. ಹಾಗೆ ಶುಕ್ರವಾರದ ದಿನ ನೀವು
ತುಳಸಿ ಪೂಜೆಯನ್ನು ಮಾಡುವಂಥದ್ದನ್ನು ಮರಿಬೇಡಿ. ಆ ಸಂದರ್ಭದಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ತುಳಸಿಗೆ ಷೋಡಶೋಪಚಾರ ಪೂಜೆಗಳನ್ನು ನೆರವೇರಿಸಿ ನಿಮಗೆ ಒಳ್ಳೆಯದಾಗುತ್ತೆ. ಶ್ರೀ ಪರಾಭವ ನಾಮ ಸಂವತ್ಸರ ನಿಮಗೆ ಸುಖ, ಶಾಂತಿ, ನೆಮ್ಮದಿಯನ್ನು ತಂದುಕೊಡುತ್ತೆ, ಒಳ್ಳೆಯದಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಶ್ರೀ ಪರಾಭವ ನಾಮ ಸಂವತ್ಸರ ಮಿಶ್ರ ಫಲಗಳನ್ನು ತರುವಂಥ ಸಂವತ್ಸರ ಇದು. ಏಕೆಂದರೆ ಇಲ್ಲಿ ಗುರು ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗೆ ಎಲ್ಲಿಯವರೆಗೆ ಗುರು ಮಿಥುನ ರಾಶಿಯಲ್ಲಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾನೋ ಆ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಇರುತ್ತೆ. ಪ್ರಗತಿ ಅಷ್ಟೊಂದು ಹೇಳಿಕೊಳ್ಳುವಂಥ ಮಟ್ಟದಲ್ಲಿ ಇರಲ್ಲ. ಏಕೆಂದರೆ ಮಿಥುನ ರಾಶಿಯಲ್ಲಿರುವಂಥ ಗುರು ನಿಮ್ಮ ಜನ್ಮ ರಾಶಿಯಲ್ಲೇ ಇದ್ದರೆ, ಸಿಂಹ ರಾಶಿಯಲ್ಲಿರುವಂಥ ಗುರು ನಿಮಗೆ ತೃತೀಯದಲ್ಲಿ ಇರ್ತಾನೆ, 3ರಲ್ಲಿ ಇರ್ತಾನೆ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿದ್ದಾಗ ಮಾತ್ರ ನಿಮಗೆ ಸ್ವಲ್ಪ ಶುಭ ಫಲಗಳು. ಅಂದರೆ ಇಲ್ಲಿ ಜೂನ್ 1ರಿಂದ ಅಕ್ಟೋಬರ್ 31ನೇ ತಾರೀಕಿನವರೆಗೆ ನಿಮಗೆ ಟೈಮ್ ಚೆನ್ನಾಗಿರುತ್ತೆ. ಜೊತೆಗೆ ವಕ್ರಿ ಗುರು ಜನವರಿ 24ರಿಂದ ಏಪ್ರಿಲ್ 7ನೇ ತಾರೀಕಿನವರೆಗೂ ಕೂಡ ಕರ್ಕಾಟಕ ರಾಶಿಯಲ್ಲೇ ಇರ್ತಾನೆ. ಆ ಸಂದರ್ಭ ಕೂಡ ನಿಮಗೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಅದನ್ನು ಬಿಟ್ಟು ಮಿಥುನ ಮತ್ತು ಸಿಂಹ ರಾಶಿಯಲ್ಲಿ ಗುರು ಇದ್ದಾಗ ನಿಮಗೆ ಸರ್ಕಾರಿ ಸಂಬಂಧವಾದಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಅಡಚಣೆಗಳು ಇರುತ್ತೆ. ಹಾಗಾಗಿ ಸರ್ಕಾರದ ಕಾನೂನಿನಿಂದಲೇ ನಿಮಗೆ ತೊಡಕುಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಎಫರ್ಟ್ ಕೂಡ ಜಾಸ್ತಿ ಆಗಬೇಕಾಗತ್ತೆ. ಪ್ರಯತ್ನ ಹೆಚ್ಚಾದಷ್ಟು ಕೂಡ ಫಲ ನಿಮಗೆ ಸಿಕ್ಕತ್ತೆ. ಇಲ್ಲ, ನಿಮ್ಮ ಪ್ರಯತ್ನದಲ್ಲಿ ನೀವು ಸೋಮಾರಿತನವನ್ನು ತೋರಿಸಿದ್ರೆ ಅದಕ್ಕೆ 2ರಷ್ಟು ಖರ್ಚಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಬಂಧು ಮಿತ್ರರಲ್ಲಿ ಸಣ್ಣ ಪುಟ್ಟ ಕಾರಣಗಳಿಗೂ ಕೂಡ ವಿರೋಧವನ್ನು ಕಟ್ಟಿಕೊಳ್ತೀರಿ. ಆರ್ಗ್ಯುಮೆಂಟ್ಸ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಮಾತಿಗೆ ಮಾತು ಬೆಳೆಸುವಂಥದ್ದು ಏನೋ ಒಂದು ಲೆಕ್ಕಾಚಾರ ಇರುತ್ತೆ ಮನಸ್ಸಲ್ಲಿ. ಇದರಿಂದ ನಿಮಗೆ ಬಂಧು ಮಿತ್ರರ ವಿರೋಧಗಳು ಜಾಸ್ತಿ ಆಗುವಂಥದ್ದಿದೆ. ಆದಷ್ಟು ಈ ವಿರೋಧಿಗಳ ಸಂಖ್ಯೆಯನ್ನು ನೀವು ಕಡಿಮೆ ಮಾಡಿಕೊಳ್ಬೇಕು. ಯಾಕೆಂದರೆ ನೆಮ್ಮದಿಯ ಜೀವನ ಬೇಕು ಅಂತ ಹೇಳಿದ್ರೆ ವೈರಿಗಳು ಜಾಸ್ತಿ ಇರಬಾರ್ದು. ಇನ್ನು ಸ್ತ್ರೀ ಸಂಬಂಧವಾದಂಥ ವ್ಯವಹಾರಗಳಲ್ಲಿ ನಿಮಗೆ ಮನಸ್ಸಿಗೆ ನೋವುಂಟಾಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿಂದ ನಿಮಗೆ ಚಿಂತೆ ಪ್ರಾರಂಭ ಆಗುವಂಥದ್ದು. ಇಲ್ಲಿಯವರೆಗೂ ಕೂಡ ಒಂದು ಹಂತದಲ್ಲಿದ್ದಂತಹ ನಿಮ್ಮ ಜೀವನ ಆ ಸ್ತ್ರೀ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ, ಅವಮಾನ ಕೂಡ ಆಗುತ್ತೆ. ಈ ಒಂದು ಸಂದರ್ಭ, ಈ ಒಂದು ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಬಟ್ಟೆ ವ್ಯಾಪಾರಿಗಳಿಗೆ, ರೇಷ್ಮೆ ವ್ಯಾಪಾರಿಗಳಿಗೆ ಅಷ್ಟೊಂದು ಅನುಕೂಲತೆ ಇರಲ್ಲ. ಹಾಗಾಗಿನೇ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಆದಷ್ಟು ಎಚ್ಚರಿಕೆಯಿಂದ ಮುಂದುವರಿಸಬೇಕಾಗತ್ತೆ. ಇನ್ನು ಕೃಷಿಯಲ್ಲಿ ಅಲ್ಪ ಫಲಗಳು ಸಿಕ್ಕುವಂಥದ್ದು ಇದೆ. ಯಾರು ಪಶುಪಾಲನೆ ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಒಳ್ಳೆಯ ಸಮಯ ಇದು. ಆದರೂ ಕೂಡ ನಿಮ್ಮ ಪ್ರಯತ್ನಕ್ಕೆ ಪಶುಗಳಿಂದ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಆದಾಯ ಕೈಗೆ ಬಾಯಿಗೆ ನೇರವಾಗಿ ಮಾತ್ರ ಇರುತ್ತೆ. ಇದನ್ನು ನೀವು ಗಮನಿಸಬೇಕಾಗತ್ತೆ. ಇನ್ನು ಗುರು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭ ನಿಮಗೆ ಶುಭದಾಯಕನಾಗಿರ್ತಾನೆ. ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ. ವ್ಯಾಪಾರಕ್ಕೆ ಹೆಚ್ಚು ಬಂಡವಾಳ ತೊಡಗಿಸ್ತೀರಿ. ವ್ಯಾಪಾರದ ವಿಸ್ತರಣೆ ಆಗಬೇಕು ಅನ್ನುವಂಥದ್ದು ನಿಮ್ಮ ಸಂಕಲ್ಪ ಆಗುತ್ತೆ. ಒಟ್ಟಾರೆ ಬಹಳ ದೊಡ್ಡ ಮಟ್ಟದಲ್ಲೇ ಒಂದು ಪ್ರಾಜೆಕ್ಟನ್ನು ಆರಂಭ ಮಾಡುವಂಥದ್ದು ಕೂಡ ಇದೆ. ಇದರಿಂದ ನಿಮಗೆ ಒಂದು ಕಡೆ ಧನಲಾಭ, ಮತ್ತೊಂದು ಕಡೆ ನಿಮ್ಮ ಗೌರವ ಸ್ಥಾನಮಾನಗಳು ಕೂಡ ಹೆಚ್ಚಾಗುತ್ತೆ. ಇನ್ನು ಶುಭ ಕಾರ್ಯಗಳು ಆಗಬೇಕು ಅನ್ನುವಂಥದ್ದೇನಾದರೂ ಇದ್ದರೆ, ಮನೆಯಲ್ಲಿ ಅಂಥ ಪ್ರಯತ್ನಗಳಿದ್ದರೆ ಈ ಸಂದರ್ಭ ನಿಮಗೆ ಅದು ಕೈಗೂಡುತ್ತೆ. ಹಾಗೆ ನಿಮಗೆ ಅತ್ಯಂತ ಉತ್ತಮ ಫಲಗಳನ್ನು ಕೊಡುವಂಥ ಸಂದರ್ಭ ಅಂತ ಹೇಳಿದ್ರೆ ಗುರು ಕರ್ಕಾಟಕ ರಾಶಿಯಲ್ಲಿ ಇರುವಂಥ ಸಂದರ್ಭ. ಏಕೆಂದರೆ ಅಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾಗ ನಿಮಗೆ ವಿಶೇಷವಾದಂಥ ಫಲಗಳು ಸಿಕ್ಕತ್ತೆ. ಇನ್ನು ಶನಿ ಸಂಚಾರವನ್ನು ಗಮನಿಸಿದ್ರೆ, ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡುವಾಗ ನಿಮಗೆ ಸ್ವಲ್ಪ ದುಷ್ಟ ಜನರಿಂದ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕಾರ್ಯ ಸಾಧನೆಗಾಗಿ ಅಥವಾ ನಿಮ್ಮ ವ್ಯಾಪಾರಕ್ಕಾಗಿ, ನಿಮ್ಮ ಉದ್ಯೋಗಕ್ಕಾಗಿ ಹೆಚ್ಚು ಓಡಾಟ ಅನ್ನುವಂಥದ್ದು ಇರುತ್ತೆ. ತಿರುಗಾಟ ಜಾಸ್ತಿ ಇರುತ್ತೆ. ವಾಹನದಿಂದ ಅಷ್ಟೊಂದು ಸೌಖ್ಯ ಇರಲ್ಲ. ಹಾಗಾಗಿ ಈ ವಾಹನದ ದುರಸ್ತಿಗೆ ಹೆಚ್ಚು ಹಣ ಖರ್ಚಾಗ್ಬೋದು. ಇಲ್ಲ, ವಾಹನದಿಂದ ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ಅಡಚಣೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಶನಿ ನಿಮಗೆ ಉತ್ತಮವಾದಂಥ ಫಲಗಳನ್ನು ತಂದುಕೊಡಬೇಕು. ಕೆಲಸ ನಿಧಾನ ಆದರೂ ಕೂಡ ಸ್ಥಿರವಾದಂತಹ ಒಂದು ಫಲಿತಾಂಶ ಬರಬೇಕು ಅಂತ ಹೇಳಿದ್ರೆ ನೀವು ಶನಿಯ ಅನುಗ್ರಹಕ್ಕಾಗಿ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ವರ್ಷ ಪೂರ್ತಿ ನೀವು ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸಬೇಡಿ. ಬರೀ ವಸ್ತ್ರ ಅಲ್ಲ, ಕಪ್ಪು ದಾರವನ್ನು ಕಟ್ಕೊಳ್ಳುವಂಥದ್ದಾಗಲಿ, ಕಪ್ಪು ಪಾದರಕ್ಷೆಗಳನ್ನು ಧರಿಸುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು
ಪ್ರತಿ ಶನಿವಾರ ನೀವು ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳಿಗೆ ಎಳ್ಳು ಬತ್ತಿಯನ್ನು ನೀವು ಹಚ್ಚುವಂಥದ್ದನ್ನು ಮಾಡಿ ಶನಿವಾರದ ದಿನ. ಹಾಗೆ ಎಲ್ಲ ಶನಿವಾರಗಳಂದು ಕೂಡ ನೀವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡುವಂಥದ್ದನ್ನು ರೂಢಿಸ್ಕೊಳ್ಳಿ. ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ತುಂಬ ಯಶಸ್ಸಿಲ್ಲ ಅಂದರೂ ಕೂಡ ಸಮಾಧಾನಕರವಾದಂತಹ ರೀತಿಯಲ್ಲಿ ನಿಮ್ಮ ಜೀವನ ಮುಂದೆ ಮುಂದೆ ಸಾಗುತ್ತೆ, ಒಳ್ಳೆಯದಾಗುತ್ತೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಶ್ರೀ ಪರಾಭವನಾಮ ಸಂವತ್ಸರ ಮಿಶ್ರ ಫಲವನ್ನು ತರುವಂತಹ ಸಂದರ್ಭ. ಯಾಕೆಂದರೆ ಇಲ್ಲಿ ಗುರು ಮಿಥುನ ರಾಶಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನಿಮಗೆ ವ್ಯಯಸ್ಥಾನಕ್ಕೆ ಬರ್ತಾನೆ ಗುರು. ಇದು 12ನೇ ಮನೆ, ಅಲ್ಲೂ ನಿಮಗೆ ಲಾಭ ಇಲ್ಲ. ಜೊತೆಗೆ ನಿಮ್ಮ ರಾಶಿಯಲ್ಲೇ ಗುರು ಇರುವಂತಹ ಸಂದರ್ಭದಲ್ಲೂ ಕೂಡ ನಿಮಗೆ ಅಷ್ಟೊಂದು ಪ್ರಗತಿದಾಯಕವಾಗಿ ಇರಲ್ಲ. ಇನ್ನು ಗುರು ಸಿಂಹ ರಾಶಿಗೆ ಬಂದಾಗ ಮಾತ್ರ ನಿಮಗೆ ಅಲ್ಪ ಸ್ವಲ್ಪ ಪ್ರಗತಿಯನ್ನು ನೀವು ನಿರೀಕ್ಷೆ ಮಾಡಬಹುದು. ಹಾಗಾಗಿ ಇಲ್ಲಿ ಅಕ್ಟೋಬರ್ 31ರಿಂದ ಜನವರಿ 24ನೇ ತಾರೀಕಿನವರೆಗೆ ನಿಮಗೆ ಗೋಲ್ಡನ್ ಟೈಮ್ ಅದು. ಅಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಬಹಳ ವಿಶೇಷ ರೀತಿಯಲ್ಲಿ ಕೈಗೂಡುವಂಥದ್ದು ಇದೆ. ಇನ್ನು ಈ ಗುರು ಮಿಥುನ ಮತ್ತು ಕರ್ಕಾಟಕ ರಾಶಿಗಳಲ್ಲಿ ಸಂಚಾರ ಮಾಡುವಾಗ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಈಗಾಗಲೇ ಹೇಳಿದಾಗೆ ಒಂದು ವ್ಯಯಸ್ಥಾನ, ಮತ್ತೊಂದು ನಿಮ್ಮ ಜನ್ಮಸ್ಥಾನ. ಹಾಗಾಗಿನೇ ಈ ಅಶುಭ ಸ್ಥಾನ ಸಂಚಾರದಿಂದ ನಿಮಗೆ ನಿಮ್ಮ ಪ್ರಯತ್ನಗಳಲ್ಲಿ ಜಯ 100ಕ್ಕೆ 100ರಷ್ಟು ಸಿಕ್ಕಲ್ಲ, ಮಿಶ್ರ ಫಲಗಳು ಸಿಕ್ಕತ್ತೆ. ಜೊತೆಗೆ ಇಲ್ಲಿ ನಿಮ್ಮ ಉದ್ಯೋಗಕ್ಕಾಗಿನೋ ವ್ಯಾಪಾರಕ್ಕಾಗಿನೋ ಸ್ಥಳ ಬದಲಾವಣೆ ಮಾಡುವಂತಹ ಸಂದರ್ಭ ಕೂಡ ಬರ್ಬೋದು. ಹಾಗಾಗಿ ನಿಮಗೆ ಇಷ್ಟವಾದಂತಹ ಒಂದು ಊರನ್ನು ಬಿಟ್ಟು ಮತ್ತೊಂದು ಊರಿಗೆ ನಿಮ್ಮ ವರ್ಗಾವಣೆ ಆಗ್ಬೋದು, ಅಥವಾ ತಾತ್ಕಾಲಿಕವಾಗಿ ಆ ಊರಿಗೆ ನೀವು ವರ್ಗಾಂತರ ಆಗ್ಬೋದು. ಇನ್ನು ಮನಸ್ಸಿಗೆ ಇದರಿಂದ ತುಂಬ ಚಿಂತೆ. ಯಾಕೆಂದರೆ ಒಂದು ಕಡೆ ಸೆಟ್ಲ್ ಆಗಿದ್ದಾಗ ಹೇಗೋ ಕೆಲಸಗಳು ನಡೀತಾ ಇರುತ್ತೆ, ಅಲ್ಲಿ ಪರಿಚಯಸ್ಥರು ಜಾಸ್ತಿ ಆಗಿರ್ತಾರೆ. ಆದರೆ ಹೊಸ ಊರಿನಲ್ಲಿ ಕಾಣದ ಜನರ ಮಧ್ಯೆ ಜೀವನ ಮಾಡಬೇಕು ಅಂದರೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಇದು ನಿಮಗೆ ಹಣದ ವ್ಯಯದ ಜೊತೆಗೆ ಸ್ವಲ್ಪ ಸಮಯ ಕೂಡ ವ್ಯರ್ಥವಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮ ಮಿತ್ರರಿಂದ, ಅದರಲ್ಲೂ ನಿಮಗೆ ತೀರಾ ಬೇಕಾದಂಥ ಮಿತ್ರರಿಂದಲೇ ನಿಮಗೆ ವಂಚನೆ ಆಗುವಂಥದ್ದು ಕೂಡ ಇದೆ. ಇನ್ನು ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮ್ಮ ವ್ಯಾಪಾರ ನೀವೇ ಮಾಡ್ತಾ ಇದ್ರೂ ಬೇರೊಬ್ಬ ವ್ಯಾಪಾರಿ ನಿಮಗೆ ಮೋಸ ಮಾಡ್ತಾನೆ. ಹಾಗಾಗಿನೇ ಈ ಒಂದು ಮೋಸವನ್ನು ತಡಿಲಿಕ್ಕೆ ನೀವು ಯಾವ ತಂತ್ರವನ್ನು ಅಳವಡಿಸ್ಕೊಂಡ್ರೂ ಕೂಡ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿ ಇರಲ್ಲ. ಹಾಗಾಗಿನೇ ಕೈ ಹಾಕಿದಂತಹ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಜಯ ಪ್ರಾಪ್ತಿಯಾಗುತ್ತೆ. ಇನ್ನು ಕೃಷಿಯನ್ನು ಮಾಡುವಂಥವರು, ರೈತಾಪಿ ವರ್ಗದವರಿಗೆ ಈ ಸಂದರ್ಭ ಅಲ್ಪ ಫಲಗಳನ್ನು ಕಾಣುವಂಥ ಸಂದರ್ಭ. ಅದರಲ್ಲೂ ಚಂದ್ರ ಮನಕಾರಕ. ನಿಮ್ಮ ಮನಸ್ಸನ್ನು ಜಿತವಾಗಿಟ್ಟುಕೊಂಡು ಆ ಗುರಿಯನ್ನು ತಲುಪಲೇಬೇಕು, ಈ ಕೆಲಸ ಆಗಲೇಬೇಕು ಅನ್ನೋಂಥ ಹಠದ ಸ್ವಭಾವದಲ್ಲಿ ನೀವು ಮುಂದುವರೆದ್ರೆ ಮಾತ್ರ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಆದರೆ ಗುರು ಸಿಂಹರಾಶಿಗೆ ಬರ್ತಾನಲ್ಲ, ಆಗ ನಿಮಗೆ ಶುಭದಾಯಕವಾದಂತಹ ಗುರು. ಅಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಉದ್ಯೋಗ ಬಹಳ ಚೆನ್ನಾಗಿ ನಡೆಯುತ್ತೆ. ನಿಮ್ಮನ್ನು ಹಿಡಿಯೋರೇ ಇಲ್ಲ, ನಿಮ್ಮನ್ನು ಮುಟ್ಟೋರೇ ಇಲ್ಲ, ಆ ರೀತಿಯಲ್ಲಿ ನಿಮ್ಮ ಪ್ರಗತಿ ಇರುತ್ತೆ. ಬಹಳ ಧನಲಾಭ ಉಂಟಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಬಂಧು ಮಿತ್ರರ ಸಹಕಾರ ಚೆನ್ನಾಗಿದೆ. ಯಾಕೆಂದರೆ ಸಿಹಿ ಇದ್ದಲ್ಲಿ ಇರುವೆ ಬರುತ್ತಲ್ಲ, ಆ ರೀತಿಯಲ್ಲಿ ನಿಮಗೆ ಹಣಕಾಸಿನ ನೆರವು ಉತ್ಕೃಷ್ಟ ಮಟ್ಟದಲ್ಲಿದ್ದಾಗ ಬಂಧು ಮಿತ್ರರು ತಾನಾಗಿ ಬರುವಂಥವ್ರು ಇದ್ದಾರೆ. ನಿಮ್ಮ ಸಹಾಯವನ್ನು ನಿರೀಕ್ಷೆ ಮಾಡಿಕೊಂಡೇ ಬರುವಂಥವ್ರು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಆರೋಗ್ಯ ಸುಧಾರಣೆಯಾಗಿರುತ್ತೆ. ಹಾಗೆ ಈ ಸ್ಥಿರಾಸ್ತಿಯ ಬಗ್ಗೆ, ಒಡವೆ ವಸ್ತ್ರಗಳ ಬಗ್ಗೆ ಒಲವು ಜಾಸ್ತಿ. ಅದನ್ನು ಖರೀದಿ ಮಾಡಿ ನಿಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಪ್ರಯತ್ನ ನಿಮಗೆ ಸಕ್ಸಸ್ಸನ್ನು ತರುತ್ತೆ. ಇನ್ನು ಮೀನ ರಾಶಿಯಲ್ಲಿರುವಂಥ ಶನಿ ನಿಮಗೆ ಭಾಗ್ಯಸ್ಥಾನದಲ್ಲಿರ್ತಾನೆ. ನವಮ ಸ್ಥಾನ, 9ರ ಸ್ಥಾನ. ಹಾಗಾಗಿ ಇಲ್ಲಿ ನಿಮಗೆ ಶನಿಯಿಂದ ಅಷ್ಟೊಂದು ಅನುಕೂಲತೆಗಳು ಸಿಕ್ಕಲ್ಲ. ಸಕಾಲದಲ್ಲಿ ಕೆಲಸಗಳಾಗಲ್ಲ, ತುಂಬ ಕಷ್ಟಪಡಬೇಕಾಗತ್ತೆ. ಒಂದು ಕೆಲಸವನ್ನು ಮಾಡಲಿಕ್ಕೆ ಒಬ್ಬರ ಜೊತೆಗೆ ಮತ್ತೊಬ್ಬರು ಅಂತಾರಲ್ಲ, ಆ ರೀತಿಯಲ್ಲಿ ಅಧಿಕವಾದಂಥ ಖರ್ಚು ಹೇರಳವಾಗಿ ಉಂಟಾಗುವಂಥದ್ದಿದೆ. ಇನ್ನು ಕುಟುಂಬದಲ್ಲಿ ಅನಾರೋಗ್ಯ, ಯಾರೋ ಒಬ್ಬರು ಹಾಸಿಗೆ ಹಿಡಿತಾರೆ, ಅದಕ್ಕಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ನೀವು ಬಹಳ ಸ್ವತಂತ್ರವಾಗಿ ತುಂಬ ಫ್ರೀಯಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಏಕೆಂದರೆ ಕುಟುಂಬದ ಜವಾಬ್ದಾರಿ ಬೇರೆ ಇರುತ್ತೆ. ಇನ್ನು ವ್ಯವಹಾರಗಳಲ್ಲಿ ತುಂಬ ಅಪಜಯ ಉಂಟಾಗುವಂಥ ಸಂದರ್ಭಗಳಿದೆ. ನೀವು ಇನ್ನೇನು ಕೆಲಸ ಆಯಿತು, ನಿಮ್ಮ ಪಾಲಿಗೆ ವಿಜಯಲಕ್ಷ್ಮಿ ಒಲಿದು ಬಂದ್ಲು ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದರೆ ಮರುಕ್ಷಣದಲ್ಲೇ ಅದು ಬದಲಾವಣೆ ಆಗುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಈ ಪರಿಸ್ಥಿತಿ ಬಹಳ ಗಂಭೀರವಾಗಿರುತ್ತೆ. ಇನ್ನು
ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಧಿಕ ನಷ್ಟಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಅದನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ಪರಾಭವ ನಾಮ ಸಂವತ್ಸರ ನಿಮಗೆ ಅನುಕೂಲಕರವಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆ ದೇವರನ್ನು ಈ ವರ್ಷ ನೀವು ದರ್ಶನ ಮಾಡಬೇಕು. ಜೊತೆಗೆ ಯಾವುದಾದ್ರೂ ಹರಕೆಗಳಿದ್ದರೆ ಅದನ್ನು ಮೊದಲು ತೀರಿಸ್ಬಿಡಿ, ಅದನ್ನು ಬ್ಯಾಲೆನ್ಸ್ ಇಟ್ಕೊಳ್ಬಾರ್ದು. ಇನ್ನು ಯಾವುದೇ ರೀತಿಯ ಪಿತೃದೋಷ ಇರಲಿ, ಸರ್ಪದೋಷ ಇರಲಿ, ಸ್ತ್ರೀ ದೋಷ ಇರಲಿ, ಅಂಥದ್ದೇನಾದರೂ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರಿ. ಇನ್ನು ಶಿವನಿಗೆ ನೀವು ರುದ್ರಾಭಿಷೇಕವನ್ನು ಮಾಡಿಸ್ಬೇಕು. ಅದರಲ್ಲೂ ಈ ಪ್ರದೋಷದ ಸಮಯದಲ್ಲಿ ತಿಂಗಳಿಗೆ ಒಮ್ಮೆ ನೀವು ಶಿವನಿಗೆ ಸ್ವಲ್ಪ ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಯಾವುದೇ ಒಂದು ಕಹಿ ನೆನಪು, ಕಹಿ ಘಟನೆ ನಿಮ್ಮನ್ನು ಬಾಧಿಸ್ತಾ ಇದ್ದರೆ ಅದರಿಂದ ನೀವು ಮುಕ್ತಿಯನ್ನು ಪಡ್ಕೊಳ್ತೀರಿ. ಹಾಗೆ ನಿಮ್ಮ ಮುಂದಿನ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನಿಮಗೆ ಶತ್ರುಗಳ ಕಾಟ ಕಡಿಮೆಯಾಗಿ ಬಂಧುಗಳು, ಸ್ನೇಹಿತರು ಕೂಡ ನಿಮ್ಮ ಸಹಾಯಕ್ಕೆ ನಿಲ್ಲುವಂಥ ಒಂದು ಅವಕಾಶಗಳನ್ನು ಕಲ್ಪಿಸುವಂಥ ಒಂದು ಪ್ರಯತ್ನ ಇದಾಗಿರುತ್ತೆ. ಹಾಗಾಗಿ ನಿಷ್ಠೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಹೇಳುವಂಥ ಪರಿಹಾರಗಳನ್ನು ನೀವು ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಾಳೆಯ ದಿನ ನಾವು ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿಯವರ ಈ ಪರಾಭವ ನಾಮ ಸಂವತ್ಸರದ ವಾರ್ಷಿಕ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ.